ಹರಿ ಓಂ. ಎಲ್ಲರಿಗೂ ನಮಸ್ಕಾರಗಳು. ಹರೇ ಶ್ರೀನಿವಾಸ. ಇಂದಿನ ಈ ಭಗವದ್ಗೀತಾ ಪಠಣ ವರ್ಗವನ್ನ ಗೀತಾಚಾರ್ಯನ ಪ್ರಾರ್ಥನೆ ಸ್ತುತಿಯೊಂದಿಗೆ ಪ್ರಾರಂಭಿಸೋಣ. ವಸುದೇವ ಸುತಂ ದೇವಂ ಕೌಸಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಮೂಕನನ್ನ ವಾಗ್ಮಿಯನ್ನಾಗಿ ಮಾಡ್ತಾ ಇದ್ದಾನೆ, ಕುಂಟನನ್ನ ಗಿರಿಯನ್ನ ಹತ್ತುವಂತೆ ಮಾಡ್ತಾ ಇದ್ದಾನೆ. ಯತ್ ಕೃಪಾ, ಅಂಥ ಕೃಪೆ ಅವನದು, ದಯೆ ಅನ್ನೋದು, ಅಂಥ ಪರಮಾನಂದ ಕೊಡುವಂತಹ ಮಾಧವನನ್ನು ನಮಸ್ಕರಿಸ್ತಾ ಇವತ್ತಿನ ಈ ಭಗವದ್ಗೀತಾ ವರ್ಗವನ್ನ ಪ್ರಾರಂಭಿಸೋಣ. ಭಗವದ್ಗೀತೆ ನಿಜವಾಗಿಯೂ ಅನೇಕ ಮಹಿಮರ ಜೀವನದಲ್ಲಿ ದಾರಿದೀಪವಾಗಿದೆ. ಎಲ್ಲರಿಗೂ ಸಮಾಧಾನ, ಸಾಂತ್ವನ ಕೊಡುವಂತಹದ್ದಾಗಿದೆ. ಮಾರ್ಗದರ್ಶನ ಮಾಡುವಂತಹ ಈ ಭಗವದ್ಗೀತೆಯ ಒಂದು ಪಠಣ ಮಾಡುವುದು ಅತ್ಯಂತ ಸುಖವನ್ನ ಕೊಡುವಂತಹದ್ದಾಗಿದೆ. ಗೀತಾಸು ಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈಹಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾತ್ ವಿನಿಸೃತ. ಗೀತೆಯೊಂದು ಪಠಣ ಮಾಡಿದ್ರೆ ಸಾಕು, ಎಲ್ಲ ಶಾಸ್ತ್ರಗಳನ್ನ ಪಠಣ ಮಾಡಿದಂತ ಆಗ್ತಾ ಇದೆ. ಎಲ್ಲ ವೇದ ಉಪನಿಷತ್ತುಗಳ ಸಾರವೇ ಇದರಲ್ಲಿ ಅಡಗಿದೆ ಅಂತ ಗೀತಾ ಮಹಾತ್ಮೆಯಲ್ಲಿ ಹೇಳಿಕೊಡಲಾಗಿದೆ. ಈ ಭಗವದ್ಗೀತೆಯನ್ನು ಓದುವ ಮೊದಲು ಕುರುಕ್ಷೇತ್ರದಲ್ಲಿ ರಣರಂಗದಲ್ಲಿ ಕೌರವರು ಪಾಂಡವರು ಯುದ್ಧಕ್ಕಾಗಿ ಸೇರಿದ್ದಾರೆ. ಕೌರವರ ಅನ್ಯಾಯವನ್ನ ಸಹಿಸದೆ ಪಾಂಡವರು ಯುದ್ಧಕ್ಕೆ ಬಂದಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ರಥವನ್ನೇರಿದ್ದಾರೆ, ತಮ್ಮ ತಮ್ಮ ಆಯುಧಗಳಿಂದ ಸನ್ನದ್ಧರಾಗಿದ್ದಾರೆ. ಅರ್ಜುನನು ಕೂಡ ಕೃಷ್ಣನನ್ನ ಸಾರಥಿಯನ್ನಾಗಿ ಮಾಡಿಕೊಂಡು ರಣರಂಗದಲ್ಲಿ ಬಂದಿದ್ದಾನೆ. ಯುದ್ಧದಲ್ಲಿ ಬಂದಾಗ ಎದುರಿನಲ್ಲಿ ಕೌರವರ ಪ್ರಮುಖರಾದಂಥ ಗುರು ಹಿರಿಯರನ್ನ, ತನ್ನ ಅಣ್ಣ ತಮ್ಮಂದಿರನ್ನೆಲ್ಲ ನೋಡಿ ಬಹಳಷ್ಟು ದುಃಖಿತರಾಗ್ತಾ ಇದ್ದಾನೆ. ಇದೇನಿದೆ, ಇವ್ರ ಜೊತೆಗೆ ನಾನು ಯುದ್ಧ ಮಾಡಬೇಕೇ? ನನ್ನ ಪಿತಾಮಹರು ನನ್ನನ್ನು ತೊಡೆಯ ಮೇಲೆ ಇಟ್ಟುಕೊಂಡು ಎತ್ತಿ ಆಡಿಸಿದವರು, ನನ್ನನ್ನು ದೊಡ್ಡವರನ್ನಾಗಿ ಮಾಡಿದವರು. ಅದೇ ರೀತಿ ಗುರುಗಳು ದ್ರೋಣಾಚಾರ್ಯರು ನನಗೆಲ್ಲ ಶಸ್ತ್ರಾಭ್ಯಾಸವನ್ನೇ ಹೇಳಿಕೊಟ್ಟವರು ಕೈ ಹಿಡಿದು. ಇಂಥ ಈ ಗುರುಗಳ ಜೊತೆಗೆ ಮತ್ತೆ ನನ್ನ ದಾಯಾದಿಗಳು, ಅಣ್ಣ ತಮ್ಮಂದಿರಿವರೆಲ್ಲ, ಇವ್ರ ಜೊತೆಗೆ ಯುದ್ಧ ಮಾಡುವುದು ಸರಿಯೇ? ಇವರ ಮೇಲೆ ನಾನು ಬಾಣ ಪ್ರಯೋಗ ಮಾಡಿ ಎಂಥ ಒಂದು ಜಯವನ್ನು ಸಂಪಾದಿಸಬಲ್ಲೆ? ಯಾವ ರಾಜ್ಯವೂ ಬೇಡ, ಸುಖ ಸಂಪತ್ತು ಬೇಡ, ಯಾವ ಒಂದು ವಿಲಾಸಗಳು ಬೇಕಾಗಿಲ್ಲ ನನಗೆ ಅಂತ ಬಹಳಷ್ಟು ವಿಷಣ್ಣನಾಗಿ, ದುಃಖಿತನಾಗಿ, ಚಿಂತಾಕ್ರಾಂತನಾಗಿ ಕುಳಿತುಕೊಂಡು ಬಿಡ್ತಾ ಇದ್ದಾನೆ. ಕೃಷ್ಣ, ನನಗೆ ಸಾಧ್ಯವಾಗ್ತಾ ಇಲ್ಲ, ಮನಸ್ಸು ತಪ್ತವಾಗಿದೆ, ದುಃಖ ತಪ್ತವಾಗಿದೆ. ಇಂಥ ಮಹಾಮಹಿಮರ ಜೊತೆಗೆ ಯುದ್ಧ ಮಾಡಿ ನಾನು ಏನ್ ಸಾಧಿಸಬೇಕಾಗಿದೆ? ನನಗೆ ಯಾವ ಒಂದು ರಾಜ್ಯ ಸಂಪತ್ತು ಬೇಕಾಗಿಲ್ಲ, ನನಗೆ ಈ ಯುದ್ಧವೇ ಬೇಕಾಗಿಲ್ಲ ಅಂತ ತನ್ನ ಗಾಂಡಿವ ಧನಸ್ಸನ್ನು ಕೆಳಗಿಟ್ಟು ಚಿಂತಾಕ್ರಾಂತರಾಗಿ ಕೂತ್ಕೊಂಡು ಬಿಡ್ತಾ ಇದ್ದಾನೆ. ಆಗ ಕೃಷ್ಣನಿಗೆ ಆಶ್ಚರ್ಯವಾಗ್ತಾ ಇದೆ. ಇದೇನಿದು, ನೀನು ಇಂಥ ತ್ರಿಲೋಕವೀರನಾದ ಮಹಾರಥಿಯಾದ ನಿನಗೆ ಇಂಥ ಮೋಹ ಯೋಗ್ಯವೇ? ನಿನಗೆ ಇಂಥ ಒಂದು ಮಂಕುತನ ಯೋಗ್ಯವೇ? ಇದು ಸರಿಯಲ್ಲ, ಇದು ದುಃಖ ಪಡುವ ಸಮಯವೇ ಅಲ್ಲ. ಇವರೆಲ್ಲರೂ ಅಶೋಚ್ಯರು, ನೀನು ಯಾಕೆ ದುಃಖ ಪಡ್ತಾ ಇದೀಯಾ? ಕೌರವರ ಮೇಲೆ ಬಾಣ ಪ್ರಯೋಗ ಮಾಡಲು ನಿನಗೆ ಯಾಕೆ ಹಿಂಜರಿಕೆ? ಇವರೆಲ್ಲ ದುಃಖಕ್ಕೆ ಯೋಗ್ಯರಲ್ಲ. ಯಾಕೆಂದ್ರೆ ಇವರ ಶರೀರ ಮಾತ್ರ ಧ್ವಂಸವಾಗ್ತಾ ಇದೆ. ನೀನು ಬಾಣ ಪ್ರಯೋಗ ಮಾಡಿದರೆ, ನೀನು ಯುದ್ಧದಲ್ಲಿ ತೊಡಗಿದರೆ, ಅವರ ಮೇಲೆ ಆಕ್ರಮಣ ಮಾಡಿದರೆ ಅವರ ಶರೀರ ಬಿದ್ದು ಹೋಗ್ತಾ ಇದೆ. ಆದ್ರೆ ಅವರ ಆತ್ಮ ಯಾವಾಗಲೂ ಅಮರ, ಅಜರ. ಅದಕ್ಕಾಗಿ ನೀ ಆ ವಿಚಾರ ತಿಳಿದುಕೋ. ನೀನು ಕೊಲ್ತಾ ಇದೀಯಾ ಅಂತ ಭಾವಿಸಲೇಬೇಡ. ಇದೆಲ್ಲ ಪ್ರಕೃತಿಯ ನಿಯಮ. ಎಲ್ಲರೂ ಜಾತಸ್ಯ ಧ್ರುವೋ ಹಿ ಮೃತ್ಯು. ಹುಟ್ಟಿದವರೆಲ್ಲ ಸಾಯಲೇಬೇಕು, ಸತ್ತವರೆಲ್ಲ ಮತ್ತೆ ಹುಟ್ಟಿ ಬರ್ತಾ ಇದ್ದಾರೆ. ಇದು ಜಗತ್ತಿನ ನಿಯಮ. ಅದಕ್ಕಾಗಿ ನೀನು ದುಃಖಿಸಬೇಡ, ನೀನು ಹಿಂಜರಿಯಬೇಡ. ನಿನ್ನ ಕರ್ತವ್ಯವನ್ನು ಪೂರೈಸಲೇಬೇಕು. ನೀನು ಕ್ಷತ್ರಿಯನಾಗಿದ್ದರಿಂದ ನೀನು ಪ್ರಜೆಗಳನ್ನ ರಕ್ಷಿಸಬೇಕಾಗಿದ್ದು ನಿನ್ನ ಕರ್ತವ್ಯ. ಈ ದುರ್ಜನರಿಂದ, ಅನಾರ್ಯರಿಂದ, ಅನ್ಯಾಯ ಮಾಡ್ತಾ ಇರುವ ಕೌರವರಿಂದ ಪ್ರಜೆಗಳನ್ನು ರಕ್ಷಿಸಬೇಕಾಗಿದ್ದು ನಿನ್ನ ಧರ್ಮ ಅಂತ ತಿಳಿಸಿಕೊಟ್ಟು ಅವನ ಕ್ಷಾತ್ರ ತೇಜಸ್ಸನ್ನು ಜಾಗೃತಗೊಳಿಸ್ತಾ ಇದ್ದಾನೆ, ಯುದ್ಧಕ್ಕೆ ಅಣಿಗೊಳಿಸ್ತಾ ಇದ್ದಾನೆ. ಕೊನೆಗೆ ಬಹಳಷ್ಟು ಚಿಂತಾಕ್ರಾಂತನಾಗಿ, ಆಮೇಲೆ ನಾನು ನಿನ್ನಲ್ಲಿ ಶರಣಾಗತನಾಗಿದ್ದೇನೆ, ನನಗೆ ಏನ್ ಮಾಡ್ಬೇಕು ಅಂತ ತಿಳಿತಾ ಇಲ್ಲ, ನೀನೇ ದಾರಿ ತೋರಿಸ್ಬೇಕು, ನಾನ್ ನಿನ್ನ ಶಿಷ್ಯ, ನೀನು ಗುರು, ನೀನು ಹೇಳದಂತೆ ಕೇಳ್ತಾ ಇದ್ದೇನೆ ಅಂತ ಶರಣಾಗತಿಯನ್ನ
ವ್ಯಕ್ತಪಡಿಸ್ತಾ ಇದ್ದಾನೆ ಇಲ್ಲಿ ಅರ್ಜುನ. ಆವಾಗ ಕೃಷ್ಣ ಅವನಿಗೆ ಮತ್ತೆ ಕೆಲವು ವಿಚಾರಗಳನ್ನ ಇಲ್ಲಿ ಹೇಳಿಕೊಡ್ತಾ ಇದ್ದಾನೆ. 34ನೇ ಶ್ಲೋಕ ಮುಗಿದಿತ್ತು. ಈಗ 35ನೇ ಶ್ಲೋಕ, 2ನೇ ಅಧ್ಯಾಯ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ದ್ವಿತೀಯೋಧ್ಯಾಯಃ. ಶ್ರೀ ಭಗವಾನುವಾಚ ಭಯಾದ್ರಣಾದು ಪರತಂ ಮನ್ಸ್ಯಂತೆ ತ್ವಾಂ ಮಹಾರಥಾಃ ಏಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಭಯಾತ್ ರಣಾತ್ ಉಪರತಂ ಅಲ್ಲಿ ಬಿಡಿಸೋದು, ರಣಾತ್ ಅಲ್ಲಿ ಬಿಡಿಸ್ಬೇಕು, ಉಪರತಂ ಮತ್ಸ್ಯಂತೆ ತ್ವಾಂ ಮಹಾರಥಾಃ ಏಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಮುಂದುವರೆದು ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಮಹಾರಥಾಃ ಅಂದ್ರೆ ಮಹಾರಥಿಗಳು, ಶೂರರು, ವೀರರು. ಈ ರಣರಂಗದಲ್ಲಿ ಸೇರಿದಂತಹ ಶೂರರು, ವೀರರು, ಮಹಾರಥಿಗಳು ತ್ವಾಂ ರಣಾತ್ ಭಯಾತ್ ಉಪರತಂ ಮತ್ಸ್ಯಂತೆ. ತ್ವಾಂ ನಿನ್ನನ್ನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ರಣಾತ್, ರಣ ಅಂದ್ರೆ ರಣರಂಗ, ಯುದ್ಧ ಭೂಮಿ. ರಣಾತ್ ರಣರಂಗದಿಂದ, ಯುದ್ಧ ಭೂಮಿಯಿಂದ, ಉಪರತಂ ಭಯಾತ್, ಮತ್ತೆ ಅದು ನೋಡ್ರಿ, ಭಯಾತ್ ಭಯದಿಂದ, ಹೆದರಿಕೆಯಿಂದ, ಉಪರತಂ ಓಡಿ ಹೋದವನೆಂದು, ದೂರನಾದವನೆಂದು. ಮಹಾರಥಿಗಳು, ಅತಿರಥ ಮಹಾರಥಿಗಳು ಯುದ್ಧದಲ್ಲಿ ಸೇರಿದ್ದಾರೆ ರಣರಂಗದಲ್ಲಿ. ಅವರೆಲ್ಲರೂ ನಿನ್ನನ್ನ ಹೇಳಿ ಅಂತ ಭಾವಿಸ್ತಾ ಇದ್ದಾರೆ. ಭಯದಿಂದ, ರಣರಂಗದಿಂದ ದೂರನಾಗಿದ್ದಾನೆ, ಓಡಿ ಹೋಗಿದ್ದಾನೆ ಅಂತ ಭಾವಿಸ್ತಾ ಇದ್ದಾರೆ. ಅದೇ ಅನಿಸ್ತಾ ಇದೆ. ನೀನು ಈ ರೀತಿ ಯುದ್ಧಕ್ಕೆ ಬಂದು ಸನ್ನದ್ಧನಾಗಿ ಎಲ್ಲ ಶಸ್ತ್ರಾಸ್ತ್ರ ತೆಗೆದುಕೊಂಡು ಬಂದು ಒಮ್ಮೆಲೆ ವಿಷಣ್ಣನಾಗಿ ಈ ರೀತಿ ಯುದ್ಧ ಭೂಮಿಯಿಂದ ತಿರುಗಿ ಹೋಗ್ಬಿಟ್ರೆ ಏನ್ ತಿಳಿದುಕೊಳ್ತಾ ಇದ್ದಾರೆ? ಎಲ್ಲರೂ ನಿನ್ನನ್ನ ಹೇಳಿ ಅಂತ ತಿಳಿದುಕೊಳ್ತಾ ಇದ್ದಾರೆ. ಅದೇ ಹಿಂದೆ ಹೇಳಿದ, ನಿನಗೆ ಅಪಕೀರ್ತಿ ಬರ್ತಾ ಇದೆ. ಅಪಕೀರ್ತಿ ಅನ್ನುವುದು ಮರಣಕ್ಕಿಂತಲೂ ಹೆಚ್ಚು ನೋವನ್ನುಂಟು ಮಾಡುವಂತಹದ್ದು. ಅದಕ್ಕೆ ವಿಚಾರ ಮಾಡು. ಮಹಾರಥಾಹ, ಮಹಾರಥಿಗಳು. ಈ ರಣರಂಗದಲ್ಲಿ ಅನೇಕ ಅತಿರಥ ಮಹಾರಥಿಗಳು ಸೇರಿದ್ದಾರೆ. ದುರ್ಯೋಧನ, ದುಶಾಸನ, ಕರ್ಣ, ಅನೇಕರು, ಹಾಗೆ ಎಲ್ರು, ಧರ್ಮರಾಯ, ಎಲ್ಲರೂ ಸೇರಿದ್ದಾರೆ. ಅವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ? ತ್ವಾಂ ಭಯಾದ್ ರಣಾದ್ ಉಪರತಂ ಮನ್ಸ್ಯಂತೆ. ನಿನ್ನನ್ನ ರಣರಂಗದಿಂದ, ರಣರಂಗದ ಭೂಮಿಯಿಂದ, ಭಯಾತ್ ಉಪರತಂ ಭಯದಿಂದ, ಹೆದರಿಕೆಯಿಂದ ಓಡಿ ಹೋದವನೆಂದು ಮನ್ಸ್ಯಂತೆ, ಮನಧಾತುದು, ಮನ್ಯಂತೆ, ಮನ್ಸ್ಯಂತೆ ಅನ್ನೋದು ಭವಿಷ್ಯತ್ ಕಾಲದ ರೂಪ. ಭಾವಿಸುತ್ತಾರೆ. ನಿನ್ನ ಆ ರೀತಿ ಭಾವಿಸಬಹುದು. ನಿನ್ನನ್ನ ಹೇಳಿ ಅಂತ ಭಾವಿಸ್ತಾ ಇದ್ದಾರೆ. ರಣರಂಗದಿಂದ ಓಡಿ ಹೋಗಿದ್ದೀಯಾ ಅಂತ ಭಾವಿಸ್ತಾ ಇದ್ದಾರೆ. ಇದು ನಿನಗೆ ಶೋಭೆ ತರ್ತಾ ಇದೆಯಾ? ವಿಚಾರ ಮಾಡು ಅಂತ ತಿಳಿಸಿ ಹೇಳ್ತಾ ಇದ್ದಾನೆ ಇಲ್ಲಿ. ಏಷಾಂ ಚ ತ್ವಂ ಬಹುಮತಃ ಭೂತ್ವಾ ಯಾಸ್ಯಸಿ ಲಾಘವಂ. ಏಷಾಂ ಯಾರಿಗೆ, ಯಾವ ಆ ಶೂರರಿಗೆ, ಬಹುಮತಃ ಭೂತ್ವಾ, ಬಹುಮತಃ ಅಂದ್ರೆ ಗೌರವಾನ್ವಿತನಾದವನು, ಗೌರವಿಸಲ್ಪಟ್ಟವನು, ಭೂತ್ವ ಆಗಿ, ಭೂಧಾತು ಭವತಿ ಆಗುತ್ತಾನೆ, ಭೂತ್ವ ಆಗಿ. ಯಾರಿಗೆ ನೀನ್ ಎಲ್ಲರಿಗೂ, ಅವರೆಲ್ಲರಿಗೂ ಗೌರವಾನ್ವಿತನಾಗಿದ್ದೀಯಾ. ಎಲ್ರು ನಿನ್ನನ್ನ ಅತ್ಯಂತ ಶೂರ, ಧೀರ, ವೀರ ಅಂತ ಭಾವಿಸ್ತಾ ಇದ್ದಾರೆ. ನಿನಗೆ ಗೌರವ ಕೊಡ್ತಾ ಇದ್ದಾರೆ. ಯುದ್ಧದಲ್ಲಿ ಗಾಂಡೀವ ಹಿಡಿದುಕೊಂಡು ಅರ್ಜುನ ಬಂದ್ರೆ ಏನು, ಎಲ್ರು ಭಯದಿಂದ ಕಂಪಿಸ್ತಾ ಇದ್ದಾರೆ. ಅಂಥ ಗೌರವಕ್ಕೆ ಯೋಗ್ಯರಾದ ನಿನ್ನನ್ನ ಲಾಘವಂ, ಅವರಿಗೆ ಬಹುಮತಃ ಭೂತ್ವ, ಅವರ ಗೌರವಕ್ಕೆ ಯೋಗ್ಯನಾದವನಾಗಿ, ಗೌರವಿಸಲ್ಪಟ್ಟವನಾಗಿ, ಲಾಘವಂ ಯಾಸ್ಯಸಿ, ಈ ರೀತಿ ಯುದ್ಧ ಭೂಮಿಯಿಂದ ಹೋಗ್ಬಿಟ್ರೆ ನೀನು ಲಾಘವಂ ಅಂದ್ರೆ ಲಘುತ್ವ, ಕೀಳಿರಿಮೆ, ಹಗುರತನ, ಯಾಸ್ಯಸಿ ಹೊಂದುವಿ. ಲಾಘವಂ ಯಾಸ್ಯಸಿ, ಕೀಳಿರಿಮೆಯನ್ನ, ಕೀಳುತನವನ್ನ ಹೊಂತಾ ಇದೀಯ. ಎಲ್ಲರ ಕಣ್ಣಲ್ಲಿ ನೀನು ಕೀಳಾಗಿ ಕಾಣ್ತಾ ಇದೀಯ. ಎಲ್ಲರೂ ನಿನ್ನನ್ನು ಆ ರೀತಿ ನೋಡ್ತಾ ಇದ್ದಾರೆ, ಅನಾದರದಿಂದ ನೋಡ್ತಾ ಇದ್ದಾರೆ. ಎಂಥ ಹೇಳಿ ನೀನು ರಣರಂಗದಿಂದ ಈ ರೀತಿ ಓಡಿ ಹೋಗೋದು ಉಚಿತವೇ? ಇಂಥ ಧೀರ ವೀರರಾದ ನಿನಗೆ ಇದು ಶೋಭೆಯೇ? ಅದನ್ನ ಇಲ್ಲಿ ತಿಳಿಸಿ ಹೇಳ್ತಾ ಇದ್ದಾನೆ. ಮಹಾರಥಾಹ, ಮಹಾರಥಿಗಳು, ಅತಿರಥ ಮಹಾರಥಿಗಳು, ವೀರರು, ಶೂರರು, ತ್ವಾಂ ರಣಾತ್ ಭಯಾತ್ ಉಪರತಂ ಮನ್ಸ್ಯಂತೆ, ನಿನ್ನನ್ನ ರಣರಂಗದಿಂದ, ಭಯದಿಂದ ಓಡಿ ಹೋದವನೆಂದು ಭಾವಿಸುತ್ತಾರೆ. ಎಂಥವು ನೀನು ಹೇಳಿ ಅಂತ ನಗುತ್ತಾ ಇದ್ದಾರೆ, ಅಪಹಾಸ್ಯ ಮಾಡ್ತಾ ಇದ್ದಾರೆ. ಇದು ಯೋಗ್ಯವೇ? ಇದು ನಿನಗೆ ಶೋಭೆ ತರ್ತಾ ಇದೆಯೇ?
ಏಷಾಂ ಚ ತ್ವಂ ಬಹುಮತಃ ಭೂತ್ವಾ ಚ ಮತ್ತು ಏಷಾಂ ಯಾರಿಗೆ, ಎಂತಹ ಶೂರವೀರರಿಗೆಲ್ಲ ನೀನು ಬಹುಮತಃ ಭೂತ್ವ, ಬಹುಮತಃ ಗೌರವಿಸಲ್ಪಟ್ಟವನು. ಎಲ್ರು ನಿನ್ನಗೆ ಗೌರವ ಮಾಡ್ತಾ ಇದ್ರು, ಸ್ತುತಿಸ್ತಾ ಇದ್ರು, ನಿನ್ನನ್ನು ಕೊಂಡಾಡ್ತಾ ಇದ್ರು, ನಿನ್ನ ಶೌರ್ಯ ವೀರ್ಯವನ್ನ. ಅಂತ ನೀನೀಗ ಲಾಘವಂ ಯಾಸ್ಯಸಿ, ಲಘುತ್ವವನ್ನು ಹೊಂದುವಿ, ಕೀಳಿರಿಮೆಯನ್ನು ಹೊಂದುವಿ. ಇದು ಯೋಗ್ಯವೇ? ಎಲ್ಲರೂ ನಿನ್ನನ್ನು ತಪ್ಪಾಗಿ ಭಾವಿಸ್ತಾ ಇದ್ದಾರೆ, ಎಲ್ಲರೂ ನಿನ್ನನ್ನು ಹೇಳಿ ಅಂತ ತಿಳಿದುಕೊಳ್ತಾ ಇದ್ದಾರೆ, ರಣ ಹೇಳಿ. ಅಂಥದ್ದು ಯೋಗ್ಯವೇ? ವಿಚಾರ ಮಾಡು ನೀನು ಅಂತ ಕೃಷ್ಣ ಅರ್ಜುನನಿಗೆ ತಿಳಿಸಿ ಹೇಳ್ತಾ ಇದ್ದಾನೆ. ನಿನ್ನ ಬಗ್ಗೆ ಏನು ಒಳ್ಳೆಯ ಅಭಿಪ್ರಾಯ ಇರ್ತದೆಲ್ಲ ಹೊರಟು ಹೋಗ್ಬಿಡ್ತಾ ಇದೆ, ನಿನಗೆ ಅಪಕೀರ್ತಿ ಬರ್ತಾ ಇದೆ. ಅದು ಮರಣಕ್ಕಿಂತಲೂ ಹೆಚ್ಚು ದುಃಖವನ್ನು ಉಂಟು ಮಾಡುವುದು. ಅಪಕೀರ್ತಿ ಮಾನವಂತವರಿಗೆ, ಅಭಿಮಾನಿಗಳಾದವರಿಗೆ ಅದು ಹೆಚ್ಚಿನ ದುಃಖವನ್ನು ಉಂಟು ಮಾಡ್ತಾ ಇದೆ. 36ನೇ ಶ್ಲೋಕ ನೋಡ್ರಿ. ಅವಾಚ್ಯವಾದಾಶ್ಚ ಬಹೂನ್ ವದಿಷ್ಯಂತಿ ತವಾಹಿತಾಃ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರಂ ನು ಕಿಂ. ಅವಾಚ್ಯವಾದಾಶ್ಚ ಬಹೂನ್ ವದಿಷ್ಯಂತಿ ತವಾಹಿತಾಃ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರಂ ನು ಕಿಂ. ಅವಾಚ್ಯವಾದಾನ್ ಚ ಅಲ್ಲಿ ಬಿಡಿಸ್ಬೇಕು. ಅವಾಚ್ಯವಾದಾನ್ ಚ ಬಹೂನ್ ವದಿಷ್ಯಂತಿ ತವ ಅಹಿತಾಹ, ತವಾಹಿತಾಹ ಅಂತ ಅಲ್ಲಿ ಸವರ್ಣದೀರ್ಘ ಸಂಧಿ ಆಗಿದೆ. ನಿಂದಂತಹ ತವ, ನಿಂದಂತಸ್ತವ ಅಂತಾಗಿದೆ ವಿಸರ್ಗ ಸಂಧಿ. ತವ ಸಾಮರ್ಥ್ಯಂ ತತಃ ದುಃಖತರಂ ನು ಕಿಂ. ಮುಂದುವರೆದು ಹೇಳ್ತಾ ಇದ್ದಾರೆ ಕೃಷ್ಣ ಅರ್ಜುನನಿಗೆ. ತವ ಅಹಿತಾಹ, ತವ ನಿನ್ನ, ಅಹಿತಾಹ ಅಂದ್ರೆ ಶತ್ರುಗಳು, ಹಿತಾಹ ಅಂದ್ರೆ ಹಿತೈಷಿಗಳು, ಅಹಿತಾಹ ಶತ್ರುಗಳು, ವೈರಿಗಳು, ನಿನ್ನ ವೈರಿಗಳು ಕೌರವರು ಮತ್ತೆ ಯಾರು ಸೇರಿದಾರೆ ನಿನ್ನ ಈ ವೈರಿಗಳೆಲ್ಲ. ಅವಾಚ್ಯವಾದಾಂಶ್ಚ ಬಹೂನ್ ವದಿಷ್ಯಂತಿ, ವಾದಾನ್ ಮಾತುಗಳನ್ನು, ವಾದ ಅಂದ್ರೆ ಮಾತು, ಅವಾಚ್ಯ ಮಾತನಾಡಲು ಅಯೋಗ್ಯವಾಗಿರುವ, ವಾಚ್ಯ ಅಂದ್ರೆ ಮಾತನಾಡಲು ಯೋಗ್ಯವಾದದ್ದು, ಅವಾಚ್ಯ ಅವಾಚ್ಯವಾಗಿರುವ, ಮಾತನಾಡ್ಲಿಕ್ಕೆ ಯೋಗ್ಯ ಇರುವುದಿಲ್ಲ ಅಂತ ಅಯೋಗ್ಯವಾದ ಮಾತುಗಳನ್ನ, ಅಯುಕ್ತವಾದ ಮಾತುಗಳನ್ನ, ಬಹೂನ್ ಅನೇಕ, ಬಹಳಷ್ಟು, ಬಹೂನ್ ಅವಾಚ್ಯವಾದ, ಬಹಳ ಬಹಳ ಅನೇಕ ಅವಾಚ್ಯವಾದ ಮಾತುಗಳನ್ನ, ವದಿಷ್ಯಂತಿ ಮಾತನಾಡುತ್ತಾರೆ, ಹೇಳುತ್ತಾರೆ, ತವ ನಿನಗೆ, ನಿನಗೆ ಅವಾಚ್ಯವಾದ ಮಾತುಗಳನ್ನು ಆಡ್ತಾ ಇದ್ದಾರೆ, ನಿನ್ನನ್ನು ನಿಂದಿಸ್ತಾ ಇದ್ದಾರೆ, ತೆಗಳ್ತಾ ಇದ್ದಾರೆ, ನಿನಗೆ ಅಪಮಾನವಾಗ್ತಾ ಇದೆ, ನಿನ್ನ ವೈರಿಗಳು ಅಂತ ಇಲ್ಲಿ ತಿಳಿಸಿ ಹೇಳ್ತಾ ಇದ್ದಾನೆ ಕೃಷ್ಣ ಅರ್ಜುನನಿಗೆ. ತವ ಅಹಿತಾಹ ನಿನ್ನ ವೈರಿಗಳು, ಬಹೂನ್ ಅವಾಚ್ಯವಾದಾಶ್ಚ ವದಿಷ್ಯಂತಿ ಅನೇಕ ಅವಾಚ್ಯವಾದ ಮಾತುಗಳನ್ನು ಹೇಳುತ್ತಾರೆ. ಅವಾಚ್ಯವಾದ ಮಾತುಗಳನ್ನು ಹೇಳ್ತಾ ಇದ್ದಾರೆ, ನಿನ್ನ ಮನಸ್ಸಿಗೆ ನೋವು ಉಂಟಾಗ್ತಾ ಇದೆ, ಅಂತಹ ಮಾತುಗಳನ್ನ ನೀನು ಸಹಿಸ್ಕೊಳ್ತಾ ಇದೀಯಾ. ನಿಂದಂತಹ ತವ ಸಾಮರ್ಥ್ಯಂ ತತಃ ದುಃಖತರಂನು ಕಿಂ. ತತಃ ಆ ಬಳಿಕ, ಅನಂತರ ಅಂತ ಹೇಳಿದಂತೆ ಇದೊಂದು ಅವ್ಯಯ. ತವ ಸಾಮರ್ಥ್ಯಂ ನಿಂದಂತಹ, ತವ ಸಾಮರ್ಥ್ಯಂ ನಿನ್ನ ಸಾಮರ್ಥ್ಯವನ್ನ, ನಿನ್ನ ಯೋಗ್ಯತೆಯನ್ನ, ನಿನ್ನ ಶೌರ್ಯ ಸಾಹಸವನ್ನ ನಿಂದಂತಹ ನಿಂದಿಸುವವರಾಗ್ತಾ ಇದ್ದಾರೆ ಅವರು. ತವ ಸಾಮರ್ಥ್ಯಂ ನಿನ್ನ ಸಾಮರ್ಥ್ಯವನ್ನ, ನಿನ್ನ ಶೌರ್ಯವನ್ನ ನಿಂದಂತಹ ನಿಂದಿಸುವವರಾಗಿ. ತತಃ ದುಃಖತರಂನು ಕಿಂ. ತತಃ ಅದಕ್ಕಿಂತ ಹೆಚ್ಚಿನ ದುಃಖತರ, ಹೆಚ್ಚಿನ ದುಃಖತರವಾದದ್ದು, ಹೆಚ್ಚಿಗೆ ದುಃಖವನ್ನುಂಟು ಮಾಡುವಂತಹದ್ದು. ಕಿಂ ಯಾವುದಿದೆ? ಇದಕ್ಕಿಂತ ಹೆಚ್ಚಿನ ದುಃಖದಾಯಕವಾದದ್ದು ಯಾವುದಿದೆ ಸಂಗತಿ? ಎಲ್ಲರೂ ನಿನ್ನ ನಿಂದೆ ಮಾಡ್ತಾ ಇದ್ದಾರೆ, ಅಪಹಾಸ್ಯ ಮಾಡ್ತಾ ಇದ್ದಾರೆ, ತೆಗಳ್ತಾ ಇದ್ದಾರೆ, ಅಪಹಾಸ್ಯ ಮಾಡ್ತಾ ಇದ್ದಾರೆ. ಈ ರೀತಿ ಎಲ್ಲರ ಒಂದು ನಿಂದನೆಗೆ ಗುರಿಯಾಗಬೇಕಾಗ್ತಾ ಇದೆ ನೀನು. ತವ ಅಹಿತಾಹ ಬಹೂನ್ ಅವಾಚ್ಯವಾದಾಶ್ಚ ವದಿಷ್ಯಂತಿ ಚ ಮತ್ತು ತವ ಅಹಿತಾಹ ನಿನ್ನ ಶತ್ರುಗಳು, ವೈರಿಗಳು, ಅವಾಚ್ಯವಾದಾನ್ ವದಿಷ್ಯಂತಿ ಅವಾಚ್ಯವಾದ ಮಾತುಗಳನ್ನು ಆಡುತ್ತಾರೆ. ತವ ಸಾಮರ್ಥ್ಯಂ ನಿಂದಂತಹ ನಿನ್ನ ಸಾಮರ್ಥ್ಯವನ್ನ, ನಿನ್ನ ಯೋಗ್ಯತೆಯನ್ನ, ನಿನ್ನ ಶೌರ್ಯ ಸಾಹಸವನ್ನ ನಿಂದಿಸ್ತಾ ಇದ್ದಾರೆ, ನಿಂದಿಸುವವರಾಗಿ. ತತಃ ದುಃಖತರಂನು ಕಿಂ ಇದಕ್ಕಿಂತ ದುಃಖತರವಾದದ್ದು ಯಾವುದಿದೆ? ಶೋಚನೀಯವಾದ ಸಂಗತಿ ನಿನಗೆ ಒದಗ್ತಾ ಇದೆ.
ಎಲ್ಲರೂ ನಿನ್ನನ್ನ ತೆಗಳ್ತಾ ಇದ್ದಾರೆ, ಅಪಮಾನ ಮಾಡ್ತಾ ಇದ್ದಾರೆ, ಇದು ಯೋಗ್ಯವೇ? ಇದು ನಿಮ್ಗೆ ಸಹಿಸ್ಲಿಕ್ಕೆ ಆಗ್ತಾ ಇದೆಯೇ ಅಂತ ಕೃಷ್ಣ ಅರ್ಜುನನಿಗೆ ಕೇಳ್ತಾ ಇದ್ದಾರೆ. 37ನೇ ಶ್ಲೋಕ. ಇದು ಕೂಡ ತುಂಬಾ ಸುಂದರವಾದ ಶ್ಲೋಕ. ಎಲ್ಲ ಕಡೆಗೆ ಇದು ಹೆಚ್ಚಾಗಿ ಹೇಳಲ್ಪಡ್ತಾ ಇರ್ತದೆ. 37ನೇ ಶ್ಲೋಕ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯಃ. ಹತಃ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾತ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯಃ. ಕೃಷ್ಣ ಅರ್ಜುನನಿಗೆ ಇಲ್ಲಿ ಮತ್ತೆ ತುಂಬಾ ಸುಂದರವಾಗಿ ಹೇಳಿಕೊಡ್ತಾ ಇದ್ದಾನೆ. ಕೌಂತೇಯ ಅವನಿಗೆ ಸಂಬೋಧಿಸ್ತಾ ಇದ್ದಾನೆ, ಕುಂತಿ ಪುತ್ರನೇ, ಅರ್ಜುನನೇ. ಹತಃ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ. ಈ ಯುದ್ಧದ ಭೂಮಿಯಲ್ಲಿ, ರಣರಂಗದಲ್ಲಿ ಹತಃ ಕೊಲ್ಲಲ್ಪಟ್ಟರೆ, ಸ್ವರ್ಗಂ ಪ್ರಾಪ್ಸ್ಯಸಿ ಸ್ವರ್ಗವನ್ನ ಪಡೆಯುವಿ, ಪ್ರಾಪ್ಸ್ಯಸಿ ಪಡೆಯುವಿ, ಪ್ಲಸ್ ಪ್ರಾಪ್ನೋತಿ ಪ್ರಾಪ್ಸ್ಯಸಿ ಭವಿಷ್ಯತ್ ಕಾಲದ ರೂಪ ಇಲ್ಲಿ, ನೀನು ಪಡೆಯುವಿ, ನಿನಗೆ ಸ್ವರ್ಗ ಪ್ರಾಪ್ತಿ ಆಗ್ತಾ ಇದೆ. ಒಂದು ವೇಳೆ ಇಲ್ಲಿ ರಣರಂಗದಲ್ಲಿ ಹೋರಾಡ್ತಾ ಮರಣವನ್ನಪ್ಪಿದ್ರೆ ವೀರ ಸ್ವರ್ಗ ನಿನಗೆ ಸಿಗ್ತಾ ಇದೆ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ. ವಾ ಇದು ಅಥವಾ ಅಂತ ಹೇಳದಂತೆ, ಇದೊಂದು ಅವ್ಯಯ. ಹತಃ ಅಂದ್ರೆ ಕೊಲ್ಲಲ್ಪಟ್ಟವನು, ಹತನಾದರೆ ಕೊಲ್ಲಲ್ಪಟ್ಟರೆ ಸ್ವರ್ಗಂ ಪ್ರಾಪ್ಸ್ಯಸಿ ಸ್ವರ್ಗವನ್ನ ಪಡಿತಾ ಇದೀಯಾ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ. ವಾ ಅಥವಾ ಜಿತ್ವಾ ಗೆದ್ದರೆ, ವಿಜಯವನ್ನು ಸಂಪಾದಿಸಿದರೆ, ಮಹೀಂ ಭೋಕ್ಷ್ಯಸೆ. ಮಹಿ ಅಂದ್ರೆ ಭೂಮಿ, ಭೂಮಂಡಲ. ಈ ಭೂಮಂಡಲವನ್ನ ಭೋಕ್ಷ್ಯಸೆ ಭೋಗಿಸುವಿ, ಆಳುವಿ. ಇಡೀ ಭೂಮಂಡಲ ನಿನ್ನದಾಗ್ತಾ ಇದೆ. ಗೆದ್ದುಕೊಂಡ್ರೆ ರಾಜ್ಯ ಬರ್ತಾ ಇದೆ, ಎಲ್ಲ ಸುಖೋಪಭೋಗಗಳು ಪ್ರಾಪ್ತವಾಗ್ತಾ ಇದೆ. ಒಂದು ವೇಳೆ ಹತಃ ಕೊಲ್ಲಲ್ಪಟ್ಟರೆ ಸ್ವರ್ಗಂ ಪ್ರಾಪ್ಸಿಸಿ ವೀರ ಸ್ವರ್ಗ ಪ್ರಾಪ್ತವಾಗ್ತಾ ಇದೆ. ಯಾಕೆಂದ್ರೆ ಇದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ, ಕ್ಷತ್ರಿಯನಾದವನಿಗೆ ಎರಡೇ ಆಪ್ಷನ್ಸ್. ರಣರಂಗದಲ್ಲಿ ಒಬ್ಬ ಹೋರಾಡ್ಲಿಕ್ಕೆ ಹೋದ್ರೆ ರಾಜನಾದವನು, ಯೋಗ್ಯ ಕ್ಷತ್ರಿಯನಾದವನು ಶತ್ರುಗಳ ಜೊತೆ ಹೋರಾಡಬೇಕು, ಕೊನೆಯ ಪ್ರಾಣ ಇರುವವರೆಗೆ ಹೋರಾಡಿ ತನ್ನನ್ನು ತಾನೇ ಅರ್ಪಿಸಿಕೊಳ್ಳಬೇಕು. ಅವನು ಹತನಾದರೂ ಕೂಡ, ಅಲ್ಲಿ ಶತ್ರುಗಳನ್ನ ಕೊಂದು ಹತನಾದರೂ ಕೂಡ ಅದು ವೀರ ಸ್ವರ್ಗ ಪ್ರಾಪ್ತವಾಗ್ತಾ ಇದೆ. ಅದು ಹೆಚ್ಚಿನ ಕೀರ್ತಿಯನ್ನು ಉಂಟು ಮಾಡ್ತಾ ಇದೆ, ಹೆಚ್ಚಿನ ಸುಖವನ್ನು ಉಂಟು ಮಾಡ್ತಾ ಇದೆ. ಗೆದ್ದರಂತೂ ಅದು ಒಳ್ಳೆಯದೇ. ಶತ್ರುಗಳನ್ನ ಸದಬಿಡದು ರಾಜ್ಯವನ್ನ ಗೆದ್ರೆ ರಾಜ್ಯ ಪ್ರಾಪ್ತವಾಗ್ತಾ ಇದೆ, ಎಲ್ಲ ತರಹದ ಸುಖ ಸಂತೋಷಗಳು ಪ್ರಾಪ್ತವಾಗ್ತಾ ಇದೆ. ಅದಕ್ಕೆ ರಣರಂಗದಲ್ಲಿ ಕ್ಷತ್ರಿಯನಾದವನಿಗೆ ಎರಡೇ ಮಾರ್ಗಗಳಿರ್ತಾ ಇವೆ, ಅದನ್ನ ತಿಳಿಸಿ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ನಿನಗೆ ಯುದ್ಧ ಅನಿವಾರ್ಯ. ಈಗ ಯುದ್ಧ ಬಿಟ್ಟು ಹೋಗ್ತಾ ಇದ್ದೇನೆ, ಈ ಎಲ್ಲ ಪಾಂಡವರನ್ನ, ಕೌರವರನ್ನ, ಹಿರಿಯರನ್ನ ನಾನು ಹೇಗೆ ಎದುರಿಸಲಿ, ಅವ್ರ ಜೊತೆ ಹೇಗೆ ಯುದ್ಧ ಮಾಡ್ಲಿ, ಅವ್ರಿಗೆ ಹೇಗೆ ಹಿಂಸಿಸಲಿ ಅಂತ ನೀನು ಹೇಳಿಯಾಗಿ ನಡೆದುಕೊಂಡ್ರೆ ಇದು ಯೋಗ್ಯವಲ್ಲ. ವೀರನಾದವನಿಗೆ ಇದು ಶೋಭಿಸುವುದಿಲ್ಲ. ಅದಕ್ಕಾಗಿ ನೀನು ಈ ಯುದ್ಧ ಮಾಡಲೇಬೇಕು ಅಂತ ಅವನಲ್ಲಿರುವ ಖ್ಯಾತ್ರ ತೇಜಸ್ಸನ್ನ ಜಾಗೃತಗೊಳಿಸ್ತಾ ಇದ್ದಾನೆ ಇಲ್ಲಿ ಕೃಷ್ಣ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾತ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯಃ. ತಸ್ಮಾತ್ ಅಂದ್ರೆ ಆದ್ದರಿಂದ, ಉತ್ತಿಷ್ಠ ಕೌಂತೇಯ. ಕೌಂತೇಯ ಅರ್ಜುನಿಗೆ ಸಂಬೋಧಿಸಿ ಹೇಳ್ತಾ ಇದ್ದಾರೆ, ಕುಂತಿ ಪುತ್ರ ಉತ್ತಿಷ್ಠ ಮೇಲಕ್ಕೇಳು. ತಿಷ್ಠ ಸ್ಥಾತಿಷ್ಠತಿ ಉತ್ತಿಷ್ಠ ಮೇಲಕ್ಕೇಳು. ಏನ್ ಹೀಗೆ ನೀನು ನಿರಾಶನಾಗಿ ವಿಷಣ್ಣವದನ್ನಾಗಿ ಕುಳಿತುಕೊಂಡ್ಬಿಟ್ಟಿದೀಯಾ? ಗಾಂಡೀವ ಧನಸ್ಸನ್ನ ಕೆಳಗೆ ಬಿಟ್ಟು ಕೂತ್ಬಿಟ್ಟಿರ್ತಾ ಇದ್ದಾನೆ ರಥದಲ್ಲಿ. ನನಗೆ ಯುದ್ಧ ಬೇಡ, ಹೊರಟು ಹೋಗೋಣ, ಈ ಯುದ್ಧವೇ ಬೇಡ ಅಂತ. ಹೇಗೆ ಯುದ್ಧ ಮಾಡುವುದು ಅಂತ ಅದಕ್ಕೆ ಹೇಳ್ತಾ ಇದ್ದಾನೆ ಕೃಷ್ಣ ಇಲ್ಲಿ ಅರ್ಜುನನಿಗೆ. ಉತ್ತಿಷ್ಠ ಕೌಂತೇಯ ಮೇಲಕ್ಕೇಳು. ಯುದ್ಧಾಯ ಕೃತ ನಿಶ್ಚಯ. ಯುದ್ಧಾಯ ಯುದ್ಧಕ್ಕಾಗಿ, ಕೃತ ನಿಶ್ಚಯ ನಿಶ್ಚಯವನ್ನ ಮಾಡಿದವನಾಗಿ. ಯುದ್ಧಕ್ಕಾಗಿ ನೀನು ದೃಢ ಸಂಕಲ್ಪ ಮಾಡಲೇಬೇಕು. ಯುದ್ಧಕ್ಕಾಗಿ ಸಂಕಲ್ಪ ಮಾಡಿಕೊಂಡು, ನಿಶ್ಚಯ ಮಾಡಿಕೊಂಡು ಮೇಲಕ್ಕೇಳು. ಯುದ್ಧಾತ್ ಉತ್ತಿಷ್ಠ ಅಂತ ಅವನಲ್ಲಿರುವ ಕೀಳಿರಿಮೆಯನ್ನ, ಅವನಲ್ಲಿರುವ ಹಿಜ್ಜರಿಕೆಯನ್ನ ದೂರ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ ಕೃಷ್ಣ. ಇದು ತುಂಬಾ ಸುಂದರವಾದ ಶ್ಲೋಕವಾಗಿದೆ. ಭಗವದ್ಗೀತೆಯಲ್ಲಿ ಬಹಳಷ್ಟು ಉದಾಹರಿಸಲ್ಪಡ್ತಾ ಇದೆ ಇದು.
ಯಾಕಂದ್ರೆ ಎಲ್ಲರ ಮನುಷ್ಯರ ಜೀವನದಲ್ಲಿ ಇಂತಹ ಪ್ರಸಂಗಗಳು ಬರ್ತಾ ಇವೆ. ಇಲ್ಲಿ ಅರ್ಜುನ ನಮ್ಮೆಲ್ಲರ ಮಾನವರ ಪ್ರತಿನಿಧಿ. ಕೃಷ್ಣನ್ ಮುಂದೆ ತನ್ನ ದುಃಖವನ್ನು ಅಳಲನ್ನ ತೊಡ್ಕೊಳ್ತಾ ಇದ್ದಾನೆ. ಏನ್ ಕೃಷ್ಣ ಇದು, ಇಂಥ ಬಂಧು ಬಳಗದವರ ಜೊತೆಗೆ, ಪಿತಾಮಹರ ಜೊತೆಗೆ, ಗುರುಗಳ ಜೊತೆಗೆ ಯುದ್ಧ ಮಾಡುವುದೇ? ಇಂಥ ಪ್ರಸಂಗ ಬೇಡ ನನಗೆ. ಇದೆಂಥದ್ದು ಅಂದಾಗ, ಈ ರೀತಿ ಸಮಸ್ಯೆಗಳು ಬಂದಾಗ ಕರ್ತವ್ಯ ಮಾತ್ರ ಬಿಡಬಾರದು ಅನ್ನೋದನ್ನೆಲ್ಲಿ ಹೇಳ್ಕೊಡ್ತಾ ಇದ್ದಾನೆ ಕೃಷ್ಣ. ನಿನ್ನ ಕರ್ತವ್ಯ ಅದು. ನೀನು ಕ್ಷತ್ರಿಯನಾಗಿದ್ದೀಯ. ಕ್ಷತ್ರಿಯನಾಗಿದ್ರಿಂದ ನೀನು ಪ್ರಜೆಗಳನ್ನು ರಕ್ಷಿಸಲೇಬೇಕು. ಈ ಅನ್ಯಾಯದಿಂದ ಪ್ರಜೆಗಳನ್ನು ರಕ್ಷಿಸಬೇಕಾಗಿದ್ರಿಂದ ನೀನು ಯುದ್ಧ ಮಾಡಲೇಬೇಕು. ಯುದ್ಧ ನಿನಗೆ ಅನಿವಾರ್ಯ. ಅದಕ್ಕೆ ಯುದ್ಧಾಯ ಕೃತ ನಿಶ್ಚಯ, ಯುದ್ಧಕ್ಕಾಗಿ ನಿಶ್ಚಯವನ್ನ ಮಾಡಿಕೊಂಡು ಮೇಲಕ್ಕೇಳು ಅಂತ ಅವನಲ್ಲಿ ಆ ತೇಜಸ್ಸನ್ನ, ಅವನಲ್ಲಿರುವ ಆ ಒಂದು ಉತ್ಸಾಹವನ್ನ ಹೆಚ್ಚಿಸ್ತಾ ಇದ್ದಾನೆ. ಅವನ ಕೀಳಿರಿಮೆಯನ್ನು ದೂರ ಮಾಡ್ತಾ ಇದ್ದಾನೆ. ಅರ್ಜುನ ವೀರಾಧಿವೀರ, ಪಾಶುಪತಾಸ್ತ್ರ ಪಡೆದವನು. ಅಂಥ ತ್ರಿಲೋಕ ವೀರನಾದ ಅರ್ಜುನ ಈಗ ಈ ಯುದ್ಧ ಪ್ರಸಂಗದಲ್ಲಿ ಈ ರೀತಿ ಹೇಡಿಯಂತೆ ವರ್ತಿಸುವುದು, ವಿಷಣ್ಣವದನ್ನಾಗಿದ್ದು ಯೋಗ್ಯವಲ್ಲ. ನಿನ್ನಲ್ಲಿ ಇದು ಶೋಭೆ ತರುವುದಿಲ್ಲ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಕಠೋಪನಿಷತ್ನಲ್ಲೂ ಹೇಳಾಗಿದೆ, ಉತ್ತಿಷ್ಠತ ಜಾಗೃತ ಪ್ರಾಪ್ಯವರ ನಿಬೋಧತ. ಅಲ್ಲಿ ಹೇಳಲಾಗ್ತಾ ಇದೆ, ಉತ್ತಿಷ್ಠತ ಜಾಗೃತ, ಏಳ್ರಿ, ಎಚ್ಚರಗೊಳ್ರಿ. ಪ್ರಾಪ್ಯವರಾನ್ ನಿಬೋಧತ, ವರಾನ್ ಶ್ರೇಷ್ಠ ಗುರುಗಳನ್ನ ಪಡೆದುಕೊಂಡು, ನಿಬೋಧತ ಚೆನ್ನಾಗಿ ಜ್ಞಾನ ಪಡೆದುಕೊಂಡ್ರು. ಅದೇ ವಿಚಾರ ಈ ರೀತಿ ಬರ್ತಾ ಇದೆ. ಎದ್ದೇಳ್ರಿ ಅಂತ ವಿವೇಕಾನಂದರು ಇದೇ ವಿಚಾರಗಳನ್ನೆಲ್ಲ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಮನುಷ್ಯರಲ್ಲಿ ಆ ಜಡತ್ವ ಬಂದ್ಬಿಟ್ಟಿರ್ತಾ ಇದೆ, ಆಲಸ್ಯ ಬಂದ್ಬಿಟ್ಟಿರ್ತಾ ಇದೆ, ಮಂಕು ಕವಿದಿರ್ತಾ ಇದೆ, ಮೋಹ ಕವಿದಿರ್ತಾ ಇದೆ. ಅದನ್ನು ತೊಡೆದು ನೀನು ನಿನ್ನ ಕರ್ತವ್ಯವನ್ನು ಪೂರೈಸು. ಆ ಎಲ್ಲ ದುಃಖ, ನೋವು, ಯಾತನೆ, ಎಲ್ಲ ತರಹದ ಚಿಂತೆಗಳನ್ನು ದೂರ ಮಾಡಿ ನಿನ್ನ ಕರ್ತವ್ಯನ ಪೂರೈಸುವುದು ನೀನು ಆದ್ಯ ಕರ್ತವ್ಯ, ಆದ್ಯ ಒಂದು ಮಹತ್ವವಾದದ್ದು ಅನ್ನುವುದನ್ನ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ತುಂಬಾ ಸುಂದರವಾದ ಪದ್ಯ ಇದು. ಹತೋ ಪ್ರಾಪ್ಸಸಿ ಸ್ವರ್ಗಂ ಜಿತ್ವಾ ಭೋಕ್ಷಸೆ ಮಹಿಂ ತಸ್ಮಾದ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಅದಕ್ಕಾಗಿ ನೀನು ಯುದ್ಧ ಮಾಡಲೇಬೇಕು. ಗೆದ್ರಂತೂ ಇದನ್ನೇ ಪ್ರಾಪ್ತವಾಗ್ತಾ ಇದೆ, ರಾಜ್ಯ ಪ್ರಾಪ್ತವಾಗ್ತಾ ಇದೆ. ರಾಜ್ಯವನ್ನ ಆಳು, ಚೆನ್ನಾಗಿ ಪ್ರಜೆಗಳನ್ನ ರಕ್ಷಿಸು. ಇನ್ನು ಮೃತನಾದ್ರೂ ಕೂಡ, ರಣರಂಗದಲ್ಲಿ ಹತನಾದ್ರೂ ಕೂಡ ವೀರ ಸ್ವರ್ಗ ಪ್ರಾಪ್ತವಾಗ್ತಾ ಇದೆ. ನೀನು ಈ ರೀತಿ ರಣರಂಗದಿಂದ ಹೇಡಿಯಾಗಿ ಭಯದಿಂದ ಓಡಿ ಹೋಗುವುದು ಯೋಗ್ಯವಲ್ಲ ಅಂತ ತಿಳಿಸಿ ಹೇಳ್ತಾ ಇದ್ದಾನೆ. ಅದಕ್ಕೆ ಒಂದು ಸುಭಾಷಿತದಲ್ಲಿ ಬರ್ತಾ ಇದೆ, ಉದ್ಯಮೈನ ಕಾರ್ಯಾಣಿ ಸಿದ್ಧಂತಿ ನ ಹಿ ಮನೋರಥೈ ನಹಿ ಸುಪ್ತಸ್ಯ ಸಿಂಹಸ್ಯ ಮುಖ್ಯ ಆವಿಶಂತಿ ಮೃಗಾಹ ಅಂತ. ಅಂದ್ರೆ ಉದ್ಯಮದಿಂದ, ಪ್ರಯತ್ನದಿಂದ ಕಾರ್ಯಗಳು ಸಿದ್ಧಿಸಲ್ಪಡ್ತಾ ಇವೆ. ಮಲಗಿಕೊಂಡ ಸಿಂಹದ ಬಾಯಲ್ಲಿ ಬಂದು ಎಂದು ಪ್ರಾಣಿಗಳು ಬೀಳುವುದಿಲ್ಲ. ಸಿಂಹ ಅತ್ಯಂತ ಕ್ರೂರ ಪ್ರಾಣಿ, ಬಲಿಷ್ಠ ಪ್ರಾಣಿ, ವನರಾಜ. ಆದ್ರೆ ಆಹಾರಕ್ಕಾಗಿ ಅದು ಕೂಡ ಪ್ರಯತ್ನಿಸಬೇಕಾಗ್ತಾ ಇದೆ. ಅದಕ್ಕಾಗಿ ಈ ರೀತಿ ಮಂಕಾಗಿ ಕುಳಿತುಕೊಂಡ್ರೆ ಯಾವ ಕಾರ್ಯ ಸಾಧಿಸಲ್ಪಡುವುದಿಲ್ಲ. ಮನುಷ್ಯನಲ್ಲಿ ಉತ್ಸಾಹ, ಆ ಒಂದು ಚೈತನ್ಯ ತುಂಬಿಕೊಂಡಿದ್ರೆ ಮಾತ್ರ ಮುಂದುವರೆದರೆ, ಪ್ರಯತ್ನ ಮಾಡಿದರೆ ಎಲ್ಲವನ್ನ ಸಾಧಿಸಬಲ್ಲದು. ನಿನ್ನಲ್ಲಿರುವ ಆ ಒಂದು ಕೀಳಿರಿವನ್ನು ಬಿಟ್ಟು ಬಿಡು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. 38ನೇ ಶ್ಲೋಕ ನೋಡ್ರಿ. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯಾಜಯೌ ತತೋ ಯುದ್ಧಾಯ ಯುಜ್ಯಸ್ಯ ನೈವಂ ಪಾಪಮವಾಪ್ಸ್ಯಸಿ. ಇದು ತುಂಬಾ ಸುಂದರವಾದ ಶ್ಲೋಕವಾಗಿದೆ. ಸುಖ ದುಃಖೇ ಸಮೇ ಕೃತ್ವ ಲಾಭ ಅಲಾಭೌ, ಅಲ್ಲಿ ಬಿಡಿಸ್ಬೇಕು, ಜಯ ಅಜಯಂ ತತೋ ಯುದ್ಧಾಯ ಯುಜ್ಯಸ್ವ ನ ಏವಂ ಪಾಪಂ ಅವಾಪ್ಸ್ಯಸಿ. ನ ಏವಂ ಅಲ್ಲಿ ಬಿಡಿಸ್ಬೇಕು, ಪಾಪಂ ಅವಾಪ್ಸ್ಯಸಿ. ಮುಂದುವರೆದು ಕೃಷ್ಣ ಅರ್ಜುನಗೆ ಹೇಳ್ತಾ ಇದ್ದಾನೆ. ಸುಖ ದುಃಖ, ಇಲ್ಲಿ ಸುಖ ದುಃಖೇ ದ್ವಿವಚನದಲ್ಲಿದೆ. ಅದಕ್ಕಾಗಿ ಸುಖ ಮತ್ತು ದುಃಖ ಎರಡನ್ನು, ಲಾಭ ಅಲಾಭೌ, ಲಾಭ ಮತ್ತು ಅಲಾಭ ಅಂದ್ರೆ ಹಾನಿ, ಲಾಭ ಮತ್ತು ಹಾನಿ, ಲಾಭ ಮತ್ತು ಹಾನಿ, ಜಯ ಅಜಯ, ಜಯ ಗೆಲುವು, ಅಜಯ ಅಂದ್ರೆ ಸೋಲು. ಗೆಲುವು ಮತ್ತು ಸೋಲು ಎರಡನ್ನು ಸಮೀಕೃತ್ವ ಸಮವಾಗಿ ಮಾಡಿಕೊಂಡು, ಎರಡನ್ನು ಸಮವಾಗಿ ಸ್ವೀಕರಿಸಿ, ಕೃತ್ವ ಅಂದ್ರೆ ಮಾಡಿ, ಸಮವಾಗಿ ಎರಡನ್ನು ಸಮಾನವಾಗಿ ಸ್ವೀಕರಿಸಬೇಕು ಅಂತ ಅದನ್ನ ಕೃಷ್ಣನ ಯೋಗವೇ ಇದು, ಅವನ ಉಪದೇಶವೇ ಇದು. ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭೌ ಜಯಾಜಯೌ. ಜೀವನದಲ್ಲಿ ಎಲ್ಲ ಪ್ರಸಂಗಗಳು ಬರ್ತಾವೆ, ಸುಖದ ಪ್ರಸಂಗಗಳು, ದುಃಖದ ಪ್ರಸಂಗಗಳು, ಎಲ್ಲವನ್ನ ಸಮನಾಗಿ ಸ್ವೀಕರಿಸಿ, ಸೋಲು ಗೆಲುವು ಮತ್ತೆ ಲಾಭ ಹಾನಿ ಎಲ್ಲನ್ನ ಸಮವಾಗಿ ಸ್ವೀಕರಿಸಿ,
ತತಃ ಯುದ್ಧಾಯ ಯುಜ್ಯಸ್ವ. ತತಃ ಆ ಬಳಿಕ ಯುದ್ಧಾಯ ಯುದ್ಧಕ್ಕಾಗಿ, ಯುಜ್ಯಸ್ವ ತೊಡಗಿಕೋ, ಯುಜ್ ಟು ಜಾಯಿನ್, ಯುಜ್ಯಸ್ವ ತೊಡಗಿಕೋ. ಆಮೇಲೆ ನೀನು ಯುದ್ಧಕ್ಕೆ ತೊಡಗಿಕೋ. ಮೊದಲು ಎರಡನ್ನು ಸಮವಾಗಿ ಸ್ವೀಕರಿಸಬೇಕು. ಆ ಸ್ಥಿರ ಬುದ್ಧಿ ನಿನ್ನಲ್ಲಿ ಬರಬೇಕು. ಆಮೇಲೆ ಯುದ್ಧಕ್ಕಾಗಿ ಸಿದ್ಧನಾಗು, ತೊಡಗಿಸಿಕೋ. ನ ಏವಂ ಪಾಪಂ ಅವಾಪ್ಸ್ಯಸಿ. ಏವಂ ಈ ರೀತಿಯಾಗಿ, ಹೀಗೆ ಪಾಪಂ ನ ಅವಾಪ್ಸ್ಯಸಿ, ಪಾಪವನ್ನು ಪಡೆದುಕೊಳ್ಳುವುದಿಲ್ಲ. ಅವಾಪ್ಸ್ಯಸಿ ಪಡೆದುಕೊಳ್ಳುವಿ, ನ ಅವಾಪ್ಸ್ಯಸಿ ಪಡೆದುಕೊಳ್ಳುವುದಿಲ್ಲ. ಈ ರೀತಿ ಮಾಡಿದ್ರೆ ನಿನಗೆ ಪಾಪ ತಟ್ಟುವುದಿಲ್ಲ, ನಿನಗೆ ಪಾಪ ಬರುವುದಿಲ್ಲ. ಈ ರೀತಿ ಸ್ಥಿರವಾದ ಭಾವ ಮಾಡಿಕೊಂಡು ಸಮವಾದ ಭಾವನೆಯಿಂದ ನಡೆದುಕೊಂಡಾಗ ನಿನಗೆ ಯಾವುದೇ ರೀತಿಯ ಪಾಪ ತಟ್ಟುವುದಿಲ್ಲ. ನಿನ್ನ ಕರ್ತವ್ಯವನ್ನು ಮಾಡ್ತಾ ಹೋಗು. ಈಗ ಕ್ಷತ್ರಿಯನಾಗಿ ನೀನು ಯುದ್ಧ ಮಾಡಲೇಬೇಕು, ಪ್ರಜೆಗಳನ್ನು ರಕ್ಷಿಸಲೇಬೇಕು. ಅದಕ್ಕಾಗಿ ನೀನು ಇಲ್ಲಿ ಯುದ್ಧಕ್ಕಾಗಿ ಸಿದ್ಧನಾಗು. ಈ ಸುಖ ದುಃಖ ಇದೆಲ್ಲ ಮನುಷ್ಯರ ಸಹಜವಾದ ಗುಣ. ಮನುಷ್ಯನು ಸುಖ ಬಂದಾಗ ಹಿಗ್ಗುತ್ತಾ ಇದ್ದಾನೆ, ದುಃಖ ಬಂದಾಗ ಹೋಗ್ತಾ ಇದ್ದಾನೆ. ಇದು ಸಹಜವಾದ ಗುಣ, ನೈಸರ್ಗಿಕ ಗುಣ. ಅದೇ ರೀತಿ ಲಾಭ ಹಾನಿ, ಜಯ ಗೆಲುವು ಸೋಲು ಬಂದಾಗ ಮನುಷ್ಯ ಸಹಜವಾಗಿ ಹಿಗ್ಗುವುದು ಕುಗ್ಗುವುದು. ಸುಖ ಬಂದಾಗ ಬಹಳಷ್ಟು ಸಂತೋಷ ಪಡ್ತಾ ಇದ್ದಾನೆ, ದುಃಖ ಬಂದಾಗ ದುಃಖಿಸ್ತಾ ಇದ್ದಾನೆ. ಇದು ಸಹಜ ಗುಣ, ಸಹಜ ಪ್ರವೃತ್ತಿ. ಆದರೆ ವಿವೇಕಿಯಾದವನು, ಸಾಧಕನಾದವನು, ಸ್ಥಿರವಾದ ಬುದ್ಧಿ ಉಳ್ಳವನು ಮಾತ್ರ ಎರಡನ್ನು ಸಮವಾಗಿ ಸ್ವೀಕಾರ ಮಾಡ್ತಾ ಇದ್ದಾನೆ. ಸುಖ ಬಂದಾಗ ಹಿಗ್ಗುವುದಿಲ್ಲ, ದುಃಖ ಬಂದಾಗ ಕುಗ್ಗುವುದಿಲ್ಲ. ಎರಡನ್ನು ಸಮವಾಗಿ ಸ್ವೀಕರಿಸುವುದೇ ಸಮತ್ವ. ಸಮತ್ವಂ ಯೋಗ ಉಚ್ಯತೆ ಅಂತ ಮುಂದೆ ಹೇಳ್ತಾ ಇದ್ದಾನೆ. ಈ ಸಮತ್ವವೇ ಸ್ಥಿರವಾದ ಬುದ್ಧಿ ಇಟ್ಟುಕೊಳ್ಳುವುದು, ಯಾವದನ್ನು ಮೋಹಕ್ಕೂ ಒಳಗಾಗದೇ ಇರುವುದು, ವಿಕಾರಕ್ಕೆ ಒಳಗಾಗದೇ ಇರುವುದು. ಸುಖ ಬಂದಾಗ ಹೀಗೆಲ್ಲ ಸಂತೋಷದಿಂದ ಕುಣಿದಾಡುವುದು, ದುಃಖ ಬಂದಾಗ ಒಂದು ಮೂಲೆ ಹಿಡಿದುಕೊಂಡು ಅಳ್ಕೋತ ಕೂತ್ಕೊಂಡ್ಬಿಡುವುದು. ಇವೆರಡನ್ನು ಸಮವಾಗಿ ಸ್ವೀಕರಿಸಿದಾಗ ಮಾತ್ರ, ಸುಖ ದುಃಖಗಳನ್ನ, ಆಗ ಮಾತ್ರ ಅವನು ಯಾವುದೇ ಪಾಪಕ್ಕೆ ಅಂಟಿಕೊಳ್ಳುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ನೀನು ಆ ರೀತಿ ಕರ್ತವ್ಯ ಮಾಡ್ತಾ ಇರ್ಬೇಕು. ಸಮತ್ವದಿಂದ ನಿನ್ನ ಕಾರ್ಯವನ್ನ ಮಾಡ್ತಾ ಹೋದ್ರೆ ನೀನು ಯಾವುದೇ ಪಾಪವನ್ನ ಅನುಭವಿಸುವುದಿಲ್ಲ. ಅದನ್ನ ಇಲ್ಲಿ ತಿಳಿಸಿ ಹೇಳ್ತಾ ಇದ್ದಾನೆ. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಅದೇ ರೀತಿ ನೀನು ಈಗ ಯುದ್ಧ ಮಾಡಬೇಕು ಅಂತ ನಿನ್ನ ಕರ್ತವ್ಯ, ಅದನ್ನ ಮಾಡು. ಇಲ್ಲಿ ಗೆಲುವಾದ್ರೂ ಅಷ್ಟೇ, ಸೋಲಾದ್ರೂ ಅಷ್ಟೇ, ದುಃಖವಾದ್ರೂ ಅಷ್ಟೇ, ಸುಖವಾದ್ರೂ ಅಷ್ಟೇ, ಅದನ್ನ ಯಾವುದಕ್ಕೂ ಪ್ರಭಾವಕ್ಕೆ ಒಳಗಾಗದೆ ನೀನು ಯುದ್ಧವನ್ನ ಮಾಡಿದರೆ ನಿನಗೆ ಯಾವುದೇ ಪಾಪ ಬರುವುದಿಲ್ಲ. ನೀನು ಇಲ್ಲಿ ನಾನು ಕೌರವನ್ನ ಕೊಂದೆ, ಹಿರಿಯರನ್ನ ಕೊಂದೆ ಅನ್ನುವ ಹಿಂಜರಿಕೆ ಇದೆ ಅಲ್ಲ, ಅದು ಯಾವುದು ಉಂಟಾಗುವುದಿಲ್ಲ. ನಿನ್ನ ಕರ್ತವ್ಯ ಮಾಡ್ತಾ ಇದೆಯಾ. ಯಾವೊಂದು ವಿಕಾರಕ್ಕೆ ಒಳಗಾಗದೆ ಸ್ಥಿರ ಬುದ್ಧಿ ಉಳ್ಳವನಾಗಿ, ಸಮಬುದ್ಧಿ ಉಳ್ಳವನಾಗಿ ನೀನು ಯುದ್ಧದಲ್ಲಿ ತೊಡಕೊಂಡ್ರೆ ನಿನ್ನ ಖಂಡಿತವಾಗಿ ಯಶಸ್ಸು ಪ್ರಾಪ್ತವಾಗ್ತಾ ಇದೆ. ಯಾವುದೇ ವೀರ ಸ್ವರ್ಗವೂ ಪ್ರಾಪ್ತವಾಗುವುದು, ರಾಜ್ಯವೂ ಪ್ರಾಪ್ತವಾಗುವುದು. ನೀನು ಆ ಒಂದು ಸಮಬುದ್ಧಿ ಇಟ್ಟುಕೊಂಡು ಯುದ್ಧವನ್ನ ಮಾಡು, ನೀನು ಪಾಪವನ್ನು ಅನುಭವಿಸುವುದಿಲ್ಲ ಅಂತ ಕೃಷ್ಣ ಅರ್ಜುನನಿಗೆ ಅತ್ಯಂತ ಧೈರ್ಯದಿಂದ ಸಾಂತ್ವನ ಹೇಳ್ತಾ ಇದ್ದಾನೆ. ಅವನಲ್ಲಿ ಕಾನ್ಫಿಡೆನ್ಸ್, ಒಂದು ಧೈರ್ಯವನ್ನು ತುಂಬುತ್ತಾ ಇದ್ದಾನೆ. ಇದು ಬಹಳ ಮಹತ್ವವಾದದ್ದು. ಮೂವತ್ತೊಂಬತ್ತನೇ ಶ್ಲೋಕ. ಏಷಾತೆ ಭೀತಾ ಸಾಂಖ್ಯೆ ಬುದ್ಧಿರ್ಯೋಗೆ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮ ಬಂಧಂ ಪ್ರಹಾಸ್ಯಸಿ. ಏಷಾ ತೇ ಅಭಿಹಿತ ಬಿಡಿಸ್ಬೇಕಲ್ಲಿ. ಸಾಂಖ್ಯೆ ಬುದ್ಧಿ ಯೋಗೆ ತು ಇಮಾಂ ತ್ವಿಮಾಂ ಅಂತಾಗಿದೆ. ತು ಇಮಾಂ ಶೃಣು ಬುದ್ಧ್ಯಾ ಯುಕ್ತಃ ಯಯಾ ಪಾರ್ಥ ಕರ್ಮ ಬಂಧಂ ಪ್ರಹಾಸ್ಯಸಿ. ಮುಂದುವರೆದು ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಏಷಾ ಬುದ್ಧಿ ಸಾಂಖ್ಯೇ ಯೋಗೆ ಏಷಾ ಬುದ್ಧಿ ತೇ ಅಭಿಹಿತ. ಏಷಾ ಬುದ್ಧಿ, ಬುದ್ಧಿ ಎನ್ನುವ ವಿಚಾರ. ಏಷಾ ಬುದ್ಧಿ, ಈ ವಿಚಾರವು ತೇ ಅಭಿಹಿತ, ನಿನಗೆ ಹೇಳಲ್ಪಟ್ಟಿದೆ. ತೇ ನಿನಗೆ, ಅಭಿಹಿತ ಹೇಳಲ್ಪಟ್ಟಿದೆ. ಸಾಂಖ್ಯಯೋಗೆ, ಸಾಂಖ್ಯಯೋಗದಲ್ಲಿ, ಸಾಂಖ್ಯಯೋಗಕ್ಕೆ ಅನುಸಾರವಾಗಿ ಸಾಂಖ್ಯಯೋಗದಲ್ಲಿ ನಿನಗೆ ಈ ವಿಚಾರವು ಹೇಳಲ್ಪಟ್ಟಿದೆ. ಇಮಾಂ ಶೃಣು, ಇಮಾಂ ಇದನ್ನು, ಈ ವಿಚಾರವನ್ನ, ಶೃಣು ಕೇಳು, ನೀನು ಕೇಳಬೇಕು. ಇಮಾಂ ಶೃಣು ಇದನ್ನ ನೀನು ಕೇಳಬೇಕು. ಯಯಾ ಬುದ್ಧ್ಯಾಯುಕ್ತ, ಯಯಾ ಬುದ್ಧ್ಯ ಯಾವ ಬುದ್ಧಿಯಿಂದ, ಯಾವ ವಿಚಾರದಿಂದ, ಯುಕ್ತ ಕೂಡಿಕೊಂಡವನಾಗಿ, ಪಾರ್ಥ ಅವನಿಗೆ ಸಂಬೋಧಿಸಿ ಹೇಳ್ತಾ ಇದ್ದಾರೆ ಅರ್ಜುನನೇ, ಕರ್ಮಬಂಧಂ ಪ್ರಹಾಸ್ಯಸಿ. ಕರ್ಮಸ್ಯ ಬಂಧಂ, ಕರ್ಮಣಃ ಬಂಧಂ, ಕರ್ಮದ ಬಂಧನವನ್ನ
ಪ್ರಹಾಸ್ಯಸಿ, ಬಿಡುಗಡೆಗೊಳಿಸುವಿ, ಬಿಟ್ಟು ಬಿಡುವಿ. ಈ ರೀತಿ ನೀನು ಯುದ್ಧ ಮಾಡಿದ್ರೆ ನಿನಗೆ ಆ ಕರ್ಮದ ಬಂಧನ ಪ್ರಾಪ್ತವಾಗುವುದಿಲ್ಲ. ಆ ಕರ್ಮದ ಬಂಧನದಿಂದ ನೀನು ಮುಕ್ತನಾಗ್ತಾ ಇದ್ದೀಯ. ನೀನು ಕರ್ಮವನ್ನ ಇಲ್ಲಿ ಸ್ಥಿರಚಿತ್ತನಾಗಿ ಯೋಗದಲ್ಲಿ ಇಟ್ಟುಕೊಂಡು ಮಾಡಿದರೆ ನಿನಗೆ ಪಾಪ ಪ್ರಾಪ್ತವಾಗಲು ಸಾಧ್ಯವಿಲ್ಲ. ಏಷಾ ತೇ ಬುದ್ಧಿ ಸಾಂಖ್ಯ ಯೋಗೆ ಅಭಿಹಿತ. ತೇ ನಿನಗೆ ಏಷಾ ಬುದ್ಧಿ, ಈ ವಿಚಾರವು ಅಭಿಹಿತ ಹೇಳಲ್ಪಟ್ಟಿದೆ ನನ್ನಿಂದ. ನಾನು ನಿನಗೆ ಈ ವಿಚಾರವನ್ನ ಹೇಳಿಕೊಟ್ಟಿದ್ದೇನೆ ಸಾಂಖ್ಯ ಯೋಗಿ, ಸಾಂಖ್ಯ ಯೋಗದಲ್ಲಿ. ಸಾಂಖ್ಯ ಅಂದ್ರೆ ಅದೇ ಜೀವಾತ್ಮ ಪರಮಾತ್ಮರ ವಿಚಾರವನ್ನ, ಆತ್ಮದ ವಿಚಾರವನ್ನ ವಿಶ್ಲೇಷಣಾತ್ಮಕ ರೀತಿಯಲ್ಲಿ ಹೇಳಿಕೊಟ್ಟಿದ್ದು, ಅದು ನಿನಗೆ ಹೇಳಲ್ಪಟ್ಟಿದೆ. ಸರಿಯಾಗಿ ನಾನೆಲ್ಲ ಹೇಳಿಕೊಟ್ಟಿದ್ದೇನೆ ಇಲ್ಲಿಯವರೆಗೆ. ಆತ್ಮ ಅನ್ನೋದು ಅಮರ, ಶರೀರ ಅನ್ನೋದು ವಿಧ್ವಂಸಿ, ಈ ಎಲ್ಲ ವಿಚಾರವನ್ನ ಸಾಂಖ್ಯ ಯೋಗದಲ್ಲಿ ನಿನಗೆ ಹೇಳಿಕೊಟ್ಟಿದ್ದೇನೆ, ಯೋಗದಲ್ಲಿ. ಇಮಾಂ ಶೃಣು, ಇದನ್ನು ಕೇಳಿಕೋ. ಶೃಣು, ಕೇಳು, ಇದನ್ನು ಸರಿಯಾಗಿ ತಿಳಿದುಕೋ, ನೀನು ಕೇಳಿಕೋ. ಯಯಾ ಬುದ್ಧಿಯ ಯುಕ್ತ, ಯಾವ ಒಂದು ಈ ಒಂದು ವಿಚಾರದಿಂದ ನೀನು ಕೂಡಿಕೊಂಡವನಾಗಿ, ಯುಕ್ತ ಕೂಡಿಕೊಂಡವನಾಗಿ, ಕರ್ಮಬಂಧಂ ಪ್ರಹಾಸ್ಯಸಿ, ಕರ್ಮದ ಬಂಧನದಿಂದ ಮುಕ್ತನಾಗುವಿ. ನಿನಗೆ ಯಾವುದೇ ಒಂದು ಪಾಪ ತಟ್ಟುವುದಿಲ್ಲ, ಯಾವುದೇ ಬಂಧನ ಉಂಟಾಗುವುದಿಲ್ಲ. ಅದಕ್ಕಾಗಿ ನೀನು ಒಂದು ಯೋಗ ಅಂತ ತಿಳಿದುಕೊಂಡು ಈ ಯುದ್ಧವನ್ನ ಮಾಡು. ಯೋಗ ಅಂದ್ರೆ ಅದೊಂದು ಸಮತ್ವ ಇದ್ದಂತೆ, ಯಾವುದೇ ಒಂದು ವಿಕಾರಕ್ಕೆ ಒಳಗಾಗದೆ ಕೆಲಸ ಮಾಡುವುದು. ಪತಂಜಲಿ ಋಷಿಗಳು ಹೇಳ್ತಾ ಇದ್ದಾರೆ, ಇಲ್ಲಿ ಚಿತ್ತವೃತ್ತಿ ನಿರೋಧ ಯೋಗ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಚಿತ್ತವೃತ್ತಿಗಳನ್ನ ನಿರೋಧಿಸು, ಇಂದ್ರಿಯಗಳ ಮೇಲೆ ನಿಯಂತ್ರಣ ಸಾಧಿಸು. ಅಂತಹ ಯೋಗದಲ್ಲಿ ಇಟ್ಟುಕೊಂಡು, ಸ್ಥಿರವಾದ ಮನಸ್ಸನ್ನಿಟ್ಟುಕೊಂಡು, ಬುದ್ಧಿಯನ್ನಿಟ್ಟುಕೊಂಡು ನೀನು ಇಲ್ಲಿ ಯುದ್ಧ ಮಾಡಿದರೆ ನಿನಗೆ ಯಾವುದೇ ಬಂಧನ ಉಂಟಾಗುವುದಿಲ್ಲ, ಯಾವುದೇ ಪಾಪ ಉಂಟಾಗುವುದಿಲ್ಲ. ನಾನು ನಿನಗೆ ಅದನ್ನೆಲ್ಲ ಹೇಳಿಕೊಟ್ಟಿದ್ದೇನೆ ಈಗಾಗಲೇ. ಅಂತ ಆ ಒಂದು ವಿಚಾರದಿಂದ ಕೂಡಿಕೊಂಡವನಾಗಿ ನೀನು ಯುದ್ಧ ಮಾಡಿದ್ರೆ ನಿನಗೆ ಯಾವುದೇ ಪಾಪ ತಟ್ಟುವುದಿಲ್ಲ, ನೀನು ಯಾವುದೇ ಹಿಂಜರಿಕೆಯನ್ನು ಹೊಂದಬೇಡ ಅಂತ ಕೃಷ್ಣ ಅರ್ಜುನನಿಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಕೃಷ್ಣಾರ್ಪಣಮಸ್ತು. ಹರಿ ಓಂ.